ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವೀಣಾ, ನೀನು ಮಾಡಿರೋ ನಿರ್ಧಾರ ಸರಿ ಇದೆಯಮ್ಮ. ಇಷ್ಟೆಲ್ಲ ಆದಮೇಲೂ ಅವನ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬದುಕಮ್ಮ ಅಂತ ಹೇಳೋಕ್ಕೆ ನಮಗೂ ಬಾಯಿ ಬರ್ತಾ ಇಲ್ಲ. ನೆನ್ನೆನೆ ಹೇಳಿದೆ ಅಲ್ವಾ, ನಿನಗೆ ನಮ್ಮನೇಲಿ ಎಷ್ಟು ದಿನ ಇರಬೇಕನ್ಸುತ್ತೋ ಇರು, ನೀನು ನಮಗೂ ಹೊರೆ ಅಲ್ಲ. ಮಾವ, ನನಗೂ ಕಣ್ಣೀರು ಹಾಕಿ ಹಾಕಿ ಸಾಕಾಗೋಗಿದೆ ಮಾವ. ಬಹುಶಃ ನನ್ನ ಕಣ್ಣೀರೆಲ್ಲ ಬತ್ತೋಗಿದೆ ಅನ್ಸುತ್ತೆ. ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ, ಇನ್ಮೇಲೆ ನಾನು ಅಳಲ್ಲ. ಏನೇ ಬಂದರೂ ಅದನ್ನು ಧೈರ್ಯವಾಗಿ ಎದುರಿಸ್ತೀನಿ. ನಿಜ ಹೇಳಮ್ಮವ, ನಾನು ಆ ಮನೇಲಿದ್ದರೂ ನಿಮ್ಗಳ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಒಂಟಿತನ ಕಾಡೋ ಆ ಅರಮನೆಯಲ್ಲಿರೋದಕ್ಕಿಂತ ಮನೆ ಚಿಕ್ಕದಾದರೂ ಇಲ್ಲಿ ನಿಮ್ಗಳ ಜೊತೆ ಇರೋದೇ ನನಗೆ ನೆಮ್ಮದಿ ತರ್ತಿದೆ. ಆಗಿದೆಲ್ಲ ಒಳ್ಳೇದಕ್ಕೆ ಅಂತಲೇ ಅಂದ್ಕೊಳ್ಳೋಣ. ಮುಂದೊಂದು ದಿವಸ ಅವರು ಬದಲಾಗಬಹುದು. ಹೋಗ್ಲಿ ಬಿಡಿ. ಅತ್ತೆ, ಈಗ ಹೇಳಿ, ಮಧ್ಯಾಹ್ನ ಅಡುಗೆ ಏನು ಮಾಡಲಿ? ನಿನ್ಗೇನು ಇಷ್ಟ ಬರ್ತೋ ಅದು ಮಾಡಮ್ಮ. ಹಾಗಾಗಲ್ಲ. ನೀವೇನು ಹೇಳ್ತೀರೋ ನಾನು ಅದನ್ನೇ ಮಾಡ್ತೀನಿ. ಅದೇ ನನಗೆ ಖುಷಿ ಕೊಡೋದು. ತರಕಾರಿ ಎಲ್ಲ ಹಾಕಿ ಹುಳಿ ಮಾಡಿಬಿಡು. ಸರಿ. ಪಾಪ ರೀ ನಮ್ಮ ವೀಣಾ, ಅವಳ ಮನಸ್ಸಲ್ಲಿ ಎಷ್ಟೇ ದುಃಖ ಇರಲಿ, ಬೇಜಾರಿರಲಿ, ಯಾವಾಗಲೂ ನಗ್ನಾಗ್ತಾನೆ ಇರ್ತಾಳೆ. ಎಲ್ಲ ನಿನ್ನ ಹಾಗೇನೆ ಲಕ್ಷ್ಮಿ. ಅತ್ತೆ ಹೇಗೋ ಸೊಸೆ ಹಾಗೆ ನಿನ್ನ ನೋಡ್ಕೊಂಡು ಬೆಳೆದಿಯಾಳೆ. ಇನ್ನೇನು ನಿರೀಕ್ಷೆ ಮಾಡ್ತೀಯಾ? ಲಕ್ಷ್ಮಿ, ವೀಣಾ ಬಂದ ಮೇಲೆ ಒಂಥರ ಮನೆ ಕಳೆ ಬಂತಲ್ಲ. ಸರಿ, ನಾನು ನೋಡ್ತೀನಿ. ಜವರ, ಯಾಕ್ಲಾ ಸುಮ್ಕಾಗ್ಬಿಟ್ಟೆ? ಇನ್ನೊಂದೆರಡು ಹಾಕ್ಲಾ? ಚರ್ಮ ಕಿತ್ತೋಗ್ಬೇಕು ಹಂಗೋಡಿ. ಎಮ್ಮೆ ಚರ್ಮ ಕಣವ, ಏಟ್ ಹೊಡೆದ್ರು ಏನು ಆಗಕ್ಕಿಲ್ಲ. ಆದ್ರೂ ಇವ್ರಿಬ್ಬರು ನಾನು ಮೆಟ್ಲೇಬೇಕಣವ. ನನ್ನ ಹತ್ರನೇ ನಾಟಕ ಮಾಡ್ಬಿಟ್ರಲ್ಲ. ಊರಿಗೆಲ್ಲ ನಾನು ಮೋಸ ಮಾಡ್ತಿದ್ದೆ, ಇವತ್ತು ಇವರಿಬ್ರು ನನಗೆ ಮೋಸ ಮಾಡ್ಬಿಟ್ರಲ್ಲವ. ಅಲ್ಲ ಕಂಡ್ರಲ್ಲ, ನೀವಿಬ್ರು ಹಿಂಗ್ ಮಾಡಿದ್ರೆ ಇದು ನನ್ಗೆ ಗೊತ್ತಾಗಿಲ್ಲ ಅನ್ಕೊಂಡಿದ್ರ? ನಾನು ರಾಜಕೀಯಕ್ಕೆ ಬರೋದಕ್ಕೆ ಸುಮ್ಮನೆ ಬಂದಿದ್ದೀನಿ ಅನ್ಕೊಂಡಿದ್ದಿಲ್ಲ. ಇದ ತಂತ್ರ ಕುತಂತ್ರ ಎಲ್ಲ ಮಾಡಿನೇ ಈ ಸೀಟಲ್ಲಿ ನಾನು ಕೂತಿರೋದು. ನಿಮ್ಮಂತ ಎಷ್ಟು ಗುಳ್ಳೆ ನರಿಗಳನ್ನ ನಾನು ನೋಡೋದಕ್ಕೆಲ್ಲ ಹೇಳಿ. ಮಾವ, ಅದು ಗೊತ್ತಿಲ್ಲದೆ ನನ್ನಿಂದ ತಪ್ಪಾಗಿದೆ ನಿಜ. ಆದ್ರೆ ಅವನ ಹತ್ರ ನಾನು ಯಾಕೆ ದುಡ್ಡು ತಗೊಂಡೆ ಗೊತ್ತಾ? ಲೈ ತಮ್ಮಂಗಿ ನನ್ನ ಮಗನೇ, ನಿನ್ನ ಈ ಕೆಟ್ಟ ಬಾಯಿಂದ ನನ್ನ ಮಾವ ಅಂತ ಕರಿಬೇಡಕಲ್ಲ, ನನ್ಗೆ ಅಸಹ್ಯ ಆಯ್ತದೆ. ನೀನು ನನ್ನ ಮಗಳ ಗಂಡ, ನನ್ನ ಅಳಿಯ ಆಗಿದ್ಯಾ ಅಂತ ಈಟ್ ದಿವಸ ಬದುಕೊಂಡಿದ್ಯಾ. ಇಲ್ಲ ಅಂದಿದ್ರೆ ಸ್ಮಶಾನದಲ್ಲಿರೋ ಮರಗಳಿಗೆ ನೀನು ಗೊಬ್ಬರ ಆಗ್ಬಿಡ್ತಿದ್ದೆ. ಅಲ್ಲಕಲ್ಲ, ನಮ್ಮನೆ ಅನ್ನ ತಿನ್ಕೊಂಡು ನನಗೆ ದ್ರೋಹ ಮಾಡಕ್ಕೆ ಹೆಂಗ ಮನ್ಸು ಬಂತು ನಿನಗೆ? ನಿಮ್ಮಪ್ಪ ಅಮ್ಮ ನಿಮ್ಮಿಬ್ಬರು ಯಾವ ನಕ್ಷತ್ರದಲ್ಲಿ ಎತ್ಬಿಟ್ರೋ ಏನೋ. ನಿಮ್ಮ ಅಪ್ಪ ಅಮ್ಮಂಗೆ ನೀವಿಬ್ರು ಒಂದೊಂದು ಮುತ್ತುಗಳು ಕಲ. ಒಟ್ನಲ್ಲಿ ಈ ಮುತ್ತುಗಳ ಸವಾಸ ನಾನು ಮಾಡ್ನಲ್ಲ, ನನ್ನ ಮೆಟ್ ತಗೊಂಡು ನಾನೇ ಹೊಡ್ಕೋಬೇಕು. ಲೇ ಜವರ, ನೀನ್ ಹಿಂಗ್ ಉಗೀತಿದ್ರುವೆ ಗುಮ್ಮನ್ ಕುಸ್ಕೊಂತಾರ ಹೆಂಗಿಬ್ರು ನಿಂತವ್ರೆ ನೋಡು. ಸುಮ್ನೆ ನಿಂತ್ಕೊಳ್ದೆ ಇನ್ನೇನ್ ತಾನೇ ಮಾಡ್ತಾರೆ ಅಜ್ಜಿ? ಉಪ್ಪು ತಿಂದ ಮೇಲೆ ನೀರ್ ಕುಡಿಲೇಬೇಕು ಅಲ್ವಾ? ಅದಕ್ಕೆ ಹೀಗ್ ನಿಂತಿದ್ದಾರೆ. ಅಲ್ಲ ಸಂತೋಷ್ ಅವರೇ, ನೀವ್ ಅಷ್ಟೆಲ್ಲ ನಮ್ಮ ಮಾವನ ಹತ್ರ ದುಡ್ಡಿಸ್ಕೊಂಡ್ರಿ, ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕು ತಾನೆ? ಆತರ ಮಾಡಿದಿದ್ರೆ ಇವತ್ ನಿಮ್ಗೆ ಇಲ್ಲಿ ಈ ತರ ತಲೆ ತೆಗೆಸ್ಕೊಂಡು ನಿಂತ್ಕೊಳ್ಳೋಂತ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ಯಾಕೆ ಹೀಗ್ ಮಾಡಿದ್ರಿ ಹೇಳಿ, ಮಾತಾಡಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಭಾವನಾ ಸಿದ್ದು ಒಟ್ಟಿಗೆ ಇದ್ದಾರೆ ಅಂತ ನನಗೆ ಈಗಲೇ ಗೊತ್ತಾಗಿರಲ್ಲ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಓ ಹೌದಾ? ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಗೊತ್ತಾಗೋ ಹಾಗೆ ಮಾಡ್ಕೋಬೇಕು. ದುಡ್ಡೇನಕ್ಕೆ ಇಸ್ಕೊಂಡಿರೋದು ನೀವು ಅಷ್ಟೊಂದು? ಆ ಭಾವನೆ ಎಲ್ಲಿಗೆ ಹೋಗ್ತಾಳೆ, ಎಲ್ಲಿಗೆ ಬರ್ತಾಳೆ ಅಂತ ತಿಳ್ಕೊಳ್ದೆ ಇದ್ಮೇಲೆ ಇನ್ನೇನಕ್ಕೆ ಬಂದ್ ನಿಮ್ಗೆ ಇಷ್ಟೊಂದು ದುಡ್ಡು? ಅಷ್ಟಕ್ಕೂ ಕೂಡ ಅವಳ ಮನೆಯಿಂದ ಆಚೆ ಹೋಗಿದ್ದಾಳೆ ಅಂತ ಅಂದ್ಮೇಲೆ ಆ ವಿಷಯನ ಮಾವಂಗ್ ತಿಳಿಸ್ಬೇಕು ತಾನೆ. ಅದು ಬಿಟ್ಬಿಟ್ಟು ಪೀಡೆ ತೊಲಗ್ತಲ್ಲ ಅಂತ ಅನ್ಕೊಂಡು ದುಡ್ಡನ್ನ ಎಂಜಾಯ್ ಮಾಡ್ಕೊಂಡು ಆರಾಮಾಗಿದ್ಬಿಟ್ರ? ಮಾವ, ವಿಷಯ ಬೇರೆನೇ ಇದೆ ಅಂತ ಅನ್ಸುತ್ತೆ. ಎಲ್ಲಿ ವಿಷಯನ ಮಾವನಿಗೆ ಹೇಳಿದ್ರೆ ನನಗ್ ಬರೋ ದುಡ್ಡು ನಿಂತೋಗ್ಬಿಡುತ್ತೋ ಅಂತ ಸುಮ್ನೆ ಸೈಲೆಂಟ್ ಆಗಿ ವಿಷಯ ಗೊತ್ತಿದ್ರು ಅದನ್ನ ಮುಚ್ಚಿಟ್ಟು ಸುಮ್ನಾಗ್ಬಿಟ್ರಿ ಅನ್ಸುತ್ತೆ. ಅಲ್ಲ, ನಿನ್ ಸೈಟಿನ ವಿಷಯ ಆಗ್ಲಿ, ನಿನ್ ಸಾಲದ ವಿಷಯ ಆಗ್ಲಿ ನನಗೆ ಬೇಕಾಗಿಲ್ಲ. ಒಟ್ಟಲ್ಲಿ ನೀನ್ ನನ್ನ ಹತ್ರ ತಗೊಂಡಿರೋ ದುಡ್ಡನ್ನ ನನಗೆ ವಾಪಸ್ ಕೊಡ್ಬೇಕು. ಆಟಯ ಸರ್,
ಏನು ಹೇಳ್ತಿದ್ದೀರಾ ಸರ್? ಇರೋದನ್ನೇ ಕಡೆ ಹೇಳ್ತಾ ಇರೋದು. ನೀನ್ ನನ್ನ ಹತ್ರ ತಗೊಂಡಿರೋ ದುಡ್ಡಲ್ಲಿ ಅವನಿಗೆ 3 ಲಕ್ಷ ರೂಪಾಯಿ ಕೊಟ್ಟಿದ್ಯಾ. ಅದನ್ನ ಬಿಟ್ಟು ಇನ್ ಮಿಕ್ಕಿದ್ನ ನನಗೆ ವಾಪಸ್ ಕೊಡ್ಬೇಕು. ಅದಕ್ಕೆ ನಿನಗೊಂದು ವಾರ ಟೈಮ್ ಕೊಡ್ತಾ ಇದ್ದೀನಿ. ಆಟ್ರಲ್ಲಿ ನನ್ನ ದುಡ್ಡು ನನ್ನ ಹತ್ರ ಬಂದು ಬೀಳ್ಬೇಕು, ಇಲ್ಲ ಅಂದ್ರೆ ಪರಿಣಾಮ ನೆಟ್ಗೆ ಹಾಕಿಲ್ಲ. ದಿಢೀರ್ ಅಂತ ದುಡ್ಡು ಕೇಳಿದ್ರೆ ನಾನು ಎಲ್ಲಿ ತಂದ್ಕೊಳ್ಳಿ ಸರ್? ಅದು ನೀವು ಕೊಟ್ಟಿದ್ದ ದುಡ್ಡನ್ನ ನನ್ನ ಸಾಲ ಅಂತ ತೀರ್ಸ್ಕೊಟ್ಟಿದ್ದೀನಿ. ನಾನು ಕಷ್ಟ ಅಂತ ಬಂದಾಗ ಭಾವನನ್ನ ತೋರಿಸಿ ನೀವು ಕೆಲಸ ಮಾಡಿಸ್ಕೊಡ್ರಿ. ಈಗ ವಾಪಸ್ ಕೇಳಿದ್ರೆ ನಾನೇ ಕೊಡಬೇಕು ಸರ್? ನಿಮ್ಮ ಹತ್ರ ದುಡ್ಡು ತೊಗೊಂಡಿದ್ದೀನಿ ಅಂತ ನನ್ನ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾರೆ. ಅಲ್ಲಿ ಅಪ್ಪ ಅಮ್ಮ ನನಗೆ ಬೈತಿದ್ದಾರೆ. ಎಲ್ಲರ ದೃಷ್ಟಿಯಿಂದ ನಾನು ಕೆಟ್ಟವನಾಗಿದ್ದೀನಿ. ಈಗ ನೀವು ನನ್ನ ಕೈ ಬಿಟ್ರೆ ಬೀದಿ ಪಾಲಾಗ್ಬಿಡ್ತೀನಿ ಸರ್. ಹಂಗಂತ ನೀನ್ ಮಾಡಿರೋದನ್ನೆಲ್ಲ ಕ್ಷಮಿಸಿ ಇನ್ನೊಂದಷ್ಟು ದುಡ್ಡು ಕೊಡ್ಬೇಕು ಅಂತ ಹೇಳ್ತಾ ಇದೀಯಾ? ಇಲ್ಲ ಇಲ್ಲ, ಆ ರೀತಿ ಎಲ್ಲ ಏನಿಲ್ಲ. ನಿಜವಾಗ್ಲೂ ಭಾವನಾ ಮತ್ತು ಸಿದ್ದು ಒಟ್ಟಿಗಿದ್ದಾರೆ ಅಂತ ನನಗೆ ಗೊತ್ತೇ ಇಲ್ಲ. ಅವರಿಬ್ರು ಒಟ್ಟಿಗೆ ಇರ್ತಾರೆ ಅಂತ ಗೊತ್ತಿದ್ದರೆ ನಾನು ಅವಳನ್ನ ಮನೆ ಬಿಟ್ಟು ಹೋಗಕ್ಕೆ ಬಿಡ್ತಾ ಇರಲಿಲ್ಲ. ನಂದೇನು ತಪ್ಪಿಲ್ಲ ಸರ್, ನಂಬಿ ಸರ್. ಇದನ್ನೆಲ್ಲ ಆದಿ ಬೀದಿಲಿ ಹೋಗೋ ಜನಗಳು ನಂಬೋದು, ಈ ಜವರೇಗೌಡ ನಂಬಕ್ಕಿಲ್ಲಕಲ್ಲ. ನನಗೆ ಅದೇನು ಮಾಡ್ತೀಯ ನನಗೆ ಗೊತ್ತಿಲ್ಲ. 8ನೇ ದಿವ್ಸಕ್ಕೆ ನೀನು ದುಡ್ಡು ನನಗೆ ತಂದು ಕೊಡ್ಬೇಕು ಆಟಯ್ಯ. ಆಮೇಲೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಹೇಳಿ ಕೇಳಿ ನಾನು MLA ಇದ್ದೀನಿ. ಆಮೇಲೆ ಜೀವನ ಪೂರ್ತಿ ನೀನು ಕಂಬಿಯಿಂದ ಕೂತ್ಕೋಬೇಕು, ಹಂಗ್ ಮಾಡ್ಬಿಡ್ತೀನಿ. 8ನೇ ದಿವಸದಲ್ಲಿ ನೀನು ದುಡ್ಡು ತಂದು ಕೊಡ್ಲಿಲ್ಲ ಅಂದ್ರೆ 9ನೇ ದಿವಸಕ್ಕೆ ನಿಮ್ಮ ಮನೆ ಮುಂದೆ JCB ನಿಂತಿರ್ತದೆ. ಆಮೇಲೆ ನಿಮ್ಮಪ್ಪ ನಿಮ್ಮಮ್ಮ ಯಾರು ಬಂದ್ರು ನನ್ನ ತಡೆಯಕ್ಕೆ ಆಗಕ್ಕಿಲ್ಲ. ಸರ್ 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 ಪ್ಲೀಸ್ ಸರ್, ದಯವಿಟ್ಟು ಹಾಗೆಲ್ಲ ಮಾತಾಡ್ಬಿಡಿ ಸರ್. ಒಂದು ವಾರದಲ್ಲಿ ಅಂದ್ರೆ ನಾನು ಹೆಂಗೆ ತಂದ್ಕೊಳ್ಳಿ ಸರ್? ಸರ್ ಅಟ್ಲೀಸ್ಟ್ ಒಂದು 2 ತಿಂಗಳಾದ್ರೂ ಟೈಮ್ ಕೊಡಿ ಸರ್. ಲೈಕ್ ನಿನಗೆ ಟೈಮ್ ಕೊಟ್ಟಷ್ಟು ನನಗೆ ತಲೆ ಬರ್ತದೆ. ನೀನು ಆಮೇಲೆ ನನಗೆ ಗುನ್ನ ಹಚ್ಚಿ ಅಂತ ನನಗೆ ಚೆನ್ನಾಗಿ ಗೊತ್ತುಕಲ್ಲ. ನಾನು ಕೊಟ್ಟಿರೋದು ನಿನಗೆ 7 ದಿವಸ ಅಷ್ಟೇ ಟೈಮು. 7 ದಿವಸದಲ್ಲಿ ನೀನು ದುಡ್ಡು ತಂದು ಕೊಡ್ಲಿಲ್ಲ ಅಂದ್ರೆ ನಿನ್ನ ಮನೆ ಉಡಿಸಾಗಿರ್ತದೆ, ನೀನು ಜೈಲಲ್ಲಿ ಇರ್ತೀಯ. ನನಗೆ ಅದೆಲ್ಲ ಗೊತ್ತಿಲ್ಲ. ನೀನು ದುಡ್ಡು ತಗೊಂಡೆ ನಮ್ಮ ಮನೆ ಹತ್ರಕ್ಕೆ ಬರಬೇಕು. ನೀನು ರೈಟ್ ಹೇಳ್ತಾ ಇರೋ ಸರ್. ನಡ್ಲಾ, ನೀನು ದುಡ್ಡು ತಗೊಂಬ ನಡ್ಲಾ. ನೋಡವ ಪಾಲ ಇಟ್ಕೊಂಡು ಹೆಂಗೋಯ್ತಾವ್ ನೋಡವ. ಇವನು ಆಚೆಗೆ ಹೋಗಿ ಏನಾದ್ರು ಪ್ಲಾನ್ ಮಾಡ್ತಾರೆ.